ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSK ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಗೆ ತುಂಬ ಜನ ನೆಂಟರು ಬಂದಾಗ ಬೆಳಗಿನ ತಿಂಡಿಗೆ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಆವಾಗ ಏನು ಮಾಡೋದು ಅಂದರೆ ಈ ಸ್ವೀಟ್ ಗುಳಿಯಪ್ಪನ ಮಾಡಿ. ಇದಕ್ಕೆ ಚಟ್ನಿನೂ ಬೇಕಾಗಲ್ಲ, ಎಂಥದ್ದು ಬೇಕಾಗಿಲ್ಲ. ಬಿಸಿ ಬಿಸಿ ಚಹಾ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲಿಗೆ 1.5 ಕಪ್ ಆಗುವಷ್ಟು ನೆನೆಸಿರುವಂತಹ ಅಕ್ಕಿನ, ಬೆಳ್ತಿಗೆ ಅಕ್ಕಿನ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. 1-2 ಗಂಟೆ ನೆನೆಸಿಡಬೇಕು. ಅದಾದಮೇಲೆ ಇವಾಗ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೋಬೇಕು. ಅದಾದಮೇಲೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಹಾಗೆ ಮತ್ತು 1 ಕಪ್ ಆಗುವಷ್ಟು ಅನ್ನ ಮಾಡಿರ್ತೀವಿ ನೋಡಿ, ಆ ಅನ್ನನ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, 1-2-3 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಡ್ದ್ಬಿಟ್ಟು ಈ ಹದ ಬರಬೇಕು ಹಿಟ್ಟು, ಆ ಥರ ಕಡ್ದಿಟ್ಟಿಟ್ಕೊಂಬಿಡಿ. ಇವಾಗ ಅಪ್ಪ ಕಾವಲಿನ ಈಗ ಬಿಸಿ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ತೆಂಗಿನೆಣ್ಣೆನ ಹಾಕ್ಬಿಟ್ಟು ಈಗ ಗುಳಿಯಪ್ಪನ ಸ್ವಲ್ಪ ಬಿಟ್ಬಿಡಿ. ಫುಲ್ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಅದೊಂದು ಸ್ವಲ್ಪ ಉಬ್ಬಿ ಬರುತ್ತೆ ನೋಡಿ, ಆವಾಗ ಅದು ಚೆಲ್ಲಪಿಲ್ಲಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಮುಕ್ಕಾಲು ಭಾಗ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮುಚ್ಚಿಬಿಟ್ಟು ಬೇಯಿಸಿದರೆ ಒಂದು 5 ನಿಮಿಷ ಅದು ಬೇಯುತ್ತೆ. ಮತ್ತು ಅದನ್ನು ಮಗುಚಿ ಹಾಕಿ ಮತ್ತೊಂದು 5 ನಿಮಿಷ ಬೇಯಿಸಿದರೆ ಸ್ವೀಟ್ ಗುಳಿಯಪ್ಪ ರೆಡಿ ಆಗುತ್ತೆ. ಮನೆಯವರಿಗೆಲ್ಲ ಸಿಹಿಯಾಗಿರುವಂತಹ ತಿಂಡಿನ ಹಂಚ್ಬೋದು. ಬೆಳಗಿನ ತಿಂಡಿಗೆ ಈಸಿ ರೆಸಿಪಿ, ಚಟ್ನಿ ಮಾಡಬೇಕಾಗಿಲ್ಲ, ಟಿಫಿನ್ ಬಾಕ್ಸ್ಗೂ ಹಾಕ್ಕೊಬಿಡ್ಬೋದು. ಇಂಥದ್ದು ಇಲ್ಲ, ಇಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಇದನ್ನು. ಈಸಿ ರೆಸಿಪಿ ಇದೆ, ಹಾಗೆ ರುಚಿಯಾಗಿದೆ.